ರೈತ ಮುಖಂಡರು ಸರ್. ನಮಸ್ತೆ ಸರ್, ಶಿವಶಂಕರ್ ಮಾತಾಡ್ತಿದ್ದೀನಿ ಸರ್. ಈ ಈ ವನ್ಯ ಮೃಗಗಳ ದಾಳಿ ಬಗ್ಗೆ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರದ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಸರ್. ತಾವು ಏನು ಹೇಳ್ಬೋದು ಸರ್ ಈ ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಈಗ ವನ್ಯ ಜೀವಿಗಳು ನಮ್ಮ ಸುತ್ತಮುತ್ತ ಜಮೀನ್ ಕಡೆ ಬಂದು ಬೆಳೆದಿರ್ತಕ್ಕಂತ ಪದಾರ್ಥನೆಲ್ಲ ಹಾಳು ಮಾಡ್ತಾ ಇದ್ದೇವೆ. ಮತ್ತೆ ನಮ್ಮ ಅರಣ್ಯ ಸಚಿವರು ಮತ್ತೆ ಸಫಾರಿ ಬೇಡ ಅಂತ 3 ತಿಂಗಳು ಮುಚ್ಚಿದ್ರು. ಮತ್ತೆ ಅದು ಓಪನ್ ಮಾಡಿದ್ಮೇಲೆ ಪ್ರಾಣಿಗಳ ಅವಳಿ ಜಾಸ್ತಿ ಆದಾಗ ಹುಲಿ ಮತ್ತೆ ಚಿರತೆ ಮನುಷ್ಯನ ದಾಳಿ ಮಾಡ್ತಾವ. ಅದ್ರ ಜೊತೆಗೆ ನವುಲು ಮತ್ತೆ ಇವೆಲ್ಲ ಬಂದು ನಾವು ಮಾಡಿರ್ತಕ್ಕಂತ ಫಸಲಿ ಪೈರುಗಳಾಗ್ತಿವಲ್ಲ, ಈಗ 22 ದಿನ 23 ದಿನ ಟೊಮೊಟೊ ಆಗ್ಬೋದು, ಮೆಣಸೆ ಆಗ್ಬೋದು, ಇದೆಲ್ಲ ಹಾಳು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಮ್ಮ ಪ್ರಾಣಿಗಳ ಭಯದಿಂದಗೋಸ್ಕರ ನಾವು ಸಫಾರಿ ಬೇಡ ಅಂತ ನಾವು ಒಂದು ಪ್ರೊಟೆಸ್ಟ್ ಮಾಡಿದ್ವು. ಅದಕ್ಕೆ ಇದು ಕಾಡು ಈಗ ಯಾರೋ ಉದ್ಯಮಿ ದುಡ್ಡಿರೋನ್ ಬಂದು ಅಲ್ಲಿ ಇದು ಮಾಡೋದು, ರೈತರಿಗೆಲ್ಲ ತೊಂದರೆ ಕೊಡೋದು, ಇದೇ ರೀತಿ ಆಯ್ತಾ ಇದಾವ. ನಾವು ಸುತ್ತಮುತ್ತ ಜೀವನ ಮಾಡೋದ್ ಹೆಂಗೆ, ನಾವು ಮಾಡ್ತಕ್ಕಂತ ಫಸಲ್ನ ಬೆಳೆದು ನಾವು ಜೀವನ ಮಾಡೋದ್ ಹೆಂಗೆ ಸರ್ ಅಂತ ನಾವು ಒಂದು ಇದು ಮಾಡಿದೆ ಸರ್. ಕರೆಕ್ಟ್. ಆಮೇಲೆ ಸರ್, ಅದು ತಾವು ಹೇಳಿದ್ವಿ, ದುಡ್ಡಿರೋರು ಈ ರೆಸಾರ್ಟ್ಗಳು, ಹೋಮ್ ಸ್ಟೇಗಳು ಎಲ್ಲ ಮಾಡ್ಕೊಂಡು ಪಾಪ ನಮಗೂ ತೊಂದರೆ, ಆ ವನ್ಯ ಮೃಗಗಳಿಗೂ ತೊಂದರೆ ಕೊಟ್ರೆ ಹೆಂಗೆ ಅನ್ನೋದು ಸರ್. ಅದೇ ಸರ್, ಅವರು ಈಗ ಏನ್ ಮಾಡ್ತಾರ, ಈಗ ದುಡ್ಡಿರೋರು ಒಳಗಡೆ ಹೋಗಿ ಫಾರೆಸ್ಟ್ ಅಲ್ಲಿ ಅವರು ಸಫಾರಿ ಮಾಡ್ಬೇಕು, ನಮ್ನ ಬಡ ರೈತರನ್ನ ಹಾಳು ಮಾಡ್ಬೇಕು. ಈಗ ದುಡ್ಡು ಹೊಡಿತಾರ ಅವರು. ಈಗ ರಾಜಕಾರಣಿಗಳು ಇನ್ನೇನ್ ಮಾಡ್ತಾರ, ಎಲ್ಲ ದುಡ್ಡು ಹೊಡಿತಾರ. ಆ ದುಡ್ಡನ್ನ ಏನ್ ಮಾಡೋದು, ಅವರು ಕಾಡಲ್ಲಿ ಹಾಕ್ಬೇಕು, ಸಫಾರಿಗೆ ಹಾಕ್ಬೇಕು, ಯಾವ್ದೋ ಒಂದು ರೈತನ ಜಮೀನ ಕಡಿಮೆಗೆ ತಕೋಬೇಕು, ಅವನ ಬಲಿ ಪಶು ಮಾಡ್ಬೇಕು, ಇದೇ ರೀತಿ ಮಾಡ್ಬೇಕು. ಬೇರೆ ಅವರು ಕೃಷಿ ಉದ್ಯಮ ಮಾಡ್ಬೋದು ಸರ್. ಒಳಗಡೆ ಕೃಷಿಗೆ ಸಂಬಂಧಪಟ್ಟಾಗೆ ಉದ್ಯಮಿನ ಮಾಡ್ಕೋಬಹುದು, ಕೃಷಿ ಪ್ರವಾಸೋದ್ಯಮ ಮಾಡ್ಬೋದು. ಇದಕ್ಕಿಂತ ಈಗ ಅನುಭವಿಸಿರೋದೇ ಸಾಕು ರೈತರುಗಳು. ಹಂಗ ಹೆಚ್ಚಾಗಿ ಈಗ ಪ್ರಾಣಿಗಳ ಅವಳಿ ತುಂಬಾ ಜನಕ ತೊಂದರೆ ಆಯ್ತಾ ಅದ. ಈಗ ರಾಜಕಾರಣಿಗಳ ಗೊತ್ತಾಗಲ್ವಲ್ಲ ಅದು. ಕರೆಕ್ಟ್ ಸರ್. ರೈತರ ಬಗ್ಗೆ ಏನು ಕಾಳಜಿನೇ ಇಲ್ವಲ್ಲ ಸರ್ ಅವ್ರಿಗೆ. ಎಲ್ಲಿದೆ ಕಾಳಜಿ ಸರ್? ಅಯ್ಯೋ ಬಿಡಿ, ಇದು ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಜಾಸ್ತಿ ಮಾತಾಡಬೇಕು ಸರ್. ತಾವು ಸರ್ಕಾರಕ್ಕೆ ಯಾವ ರೀತಿಗೆ ಒಂದಷ್ಟು ಸಜೆಷನ್ಸ್ ಕೊಡ್ತೀರಿ ಈ ವಿಚಾರದಲ್ಲಿ ಸರ್? ಈ ವನ್ಯ ಮೃಗಗಳನ್ನು ತಡೆಗಟ್ಟುವ ವಿಚಾರದಲ್ಲಿ ಜನವಸತಿ ಪ್ರದೇಶಗಳಿಗೆ ಬರದೇ ಇರುವ ರೀತಿಯಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಅಂದ್ರೆ ಸೂಕ್ತ ಆಗುತ್ತೆ ಅಂತ ತಮಗನ್ಸುತ್ತೆ ಸರ್? ಪ್ರವಾಸೋದ್ಯಮ ಮಾಡಿದ್ರೆ ಅಲ್ಲಿ ತಡೆ ಆಗ್ಬೋದು ಅಂತ ನಮ್ದು ಅನಿಸಿಕೆ. ಕೃಷಿ ಸಂಬಂಧ ಪ್ರವಾಸೋದ್ಯಮ ಮಾಡಿದ್ರೆ ಒಳಗಡೆ ಅದು ತಡೆಯಕ ಸಾಧ್ಯ. ಈ ಸಫಾರಿ ಓಡಾಡಿದ್ರೆ ವೆಹಿಕಲ್ ಈಗ ಟಾರ್ಚ್ ಹಾಕೋದು, ಆರನ್ ಮಾಡೋದು, ಇದೆಲ್ಲ ಶಬ್ದದಿಂದ ಹೊರಗಡೆ ಪ್ರಾಣಿಗಳು ಬರ್ತಾವಂತ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಓಕೆ, ವೆರಿ ಗುಡ್, ನೈಸ್ ಸರ್, ಥ್ಯಾಂಕ್ ಯು ಸರ್.